ಪ್ರೀತಿಯ ಬಂಧುಗಳೇ, ಬಹಳ ಸಂತೋಷದ ಹಾಗೂ ಸಂಭ್ರಮದ ಸನ್ನಿವೇಶಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ತನ್ನ ಒಂದು ಅದ್ಭುತವಾದ ಕಾರ್ಯಕ್ಕೆ ಮುನ್ನುಡಿಯನ್ನ ಇವತ್ತು ಬರೀತಾ ಇದೆ. ಡಾಕ್ಟರ್ ಪ್ರಭಾಲಿತಾ ಹಾಗೂ ಶ್ರೀ ಚಿನ್ನಿಕೃಷ್ಣ ಅವರು ಈ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ಕುಟುಂಬ ಸಾಕಷ್ಟು ಪರಿಚಿತರ ಕುಟುಂಬ, ಹಲವಾರು ವರ್ಷಗಳಿಂದ ನನ್ನ ಒಡನಾಟ ಇದೆ. ಅವರು ಇವತ್ತಿನ ಸಮಾಜದಲ್ಲಿ ನಾವು ನೋಡೋ ಹಾಗೆ ಎಜುಕೇಶನ್ ಅಂಡ್ ಹೆಲ್ತ್ ಆರ್ ದಿ ಕಾಸ್ಟ್ಲಿಯೆಸ್ಟ್ ಅಫೇರ್ಸ್. ಬಹಳ ತುಟ್ಟಿಯಾಗಿದೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ತಮ್ಮ ಜನಾನುರಾಗತ್ವದಿಂದ, ಸೇವಾ ಮನೋಭಾವದಿಂದ ಅವರು ಸಾಮಾನ್ಯರಿಗೂ ಕೂಡ ಇಂಪ್ಲಾಂಟ್ ಫೆಸಿಲಿಟಿ ದೊರೆಯುವಂತಹ ರೀತಿಯಲ್ಲಿ ಬಹಳಷ್ಟು ಅವರು ಉದಾರವಾಗಿ ಮನಸ್ಸು ಮಾಡಿದ್ದಾರೆ. ಶ್ರಮಪಟ್ಟು ಒಂದು ಉತ್ತಮವಾದಂತಹ ಈ ಇಂಪ್ಲಾಂಟ್ ಸೆಂಟರ್ ಅನ್ನ ಇವತ್ತು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಾವೆಲ್ಲರೂ ಕೂಡ ನಾಗರ ಪಂಚಮಿಯನ್ನು ಆಚರಿಸಿದ್ದೇವೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದೇವೆ ಮತ್ತು ಉಪಕರ್ಮ ಕಾರ್ಯಕ್ರಮ ಮೂಡಿ ಬಂದಿದೆ. ಒಂದು ವಿಶೇಷವಾದ ಶ್ರಾವಣ ಮಾಸದ ಹಬ್ಬಗಳ ಸಂಭ್ರಮದಲ್ಲಿ ಜನರಿಗೆ ಬದುಕಿನಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಆಗಬಾರ್ದು, ಕೀಳರಿಮೆ ಆಗಬಾರ್ದು, ನೋವು ಉಂಟಾಗಬಾರ್ದು ಅನ್ನೋ ದೃಷ್ಟಿಯಲ್ಲೂ ಕೂಡ ಅವರು ಸರ್ವರನ್ನು ಆನಂದದಿಂದ ಬದುಕುವ, ನಗುತ್ತ ಬದುಕುವಂತಹ ಬದುಕಿಗೆ ಸಹಾಯ ಹಸ್ತ ನೀಡ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ನಮಗೆ ಗೊತ್ತಿದೆ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ. ಆರೋಗ್ಯ ಕೆಟ್ಟ ಮೇಲೆ ನಮಗೆ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ. ನಮಗೆ ಕಣ್ಣು ತೊಂದರೆ ಆದಾಗ ಕನ್ನಡಕ ಹಾಕ್ಕೊಳ್ತೇವೆ, ಹಲ್ಲು ತೊಂದರೆ ಆದಾಗ ಹಲ್ಲು ಕಟ್ಟಿಸ್ಕೊಳ್ತೇವೆ, ಆದರೆ ಕಿವಿ ಕೇಳಿಸಲೇ ಇದ್ದಾಗ ಇಯರಿಂಗ್ ಮೆಷಿನ್ ಹಾಕೊಳ್ಳೋದಕ್ಕೆ ಹಿಂಜರಿತೇವೆ. ಯಾಕೆಂತಂದ್ರೆ ಸಮಾಜ ಏನೋ ತಿಳ್ಕೊಂಡ್ಬಿಡಬಹುದು ಅನ್ನೋ ಒಂದು ಅರ್ಥ. ಆದರೆ ಹಲ್ಲುಗಳು ಬಹಳ ಮುಖ್ಯವಾಗಿರುತ್ತೆ. ಹಲ್ಲುಗಳ ಒಂದು ಪಾತ್ರವನ್ನ ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಬಹಳ ಬಹಳ ವಿಶೇಷವಾಗಿ ಭಾವಿಸಬೇಕಾಗುತ್ತೆ. ಹಲ್ಲು ಬಿದ್ದಾಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಒಂದು ಆರ್ಟಿಫಿಷಿಯಲ್ ಮೆಥಡಾಲಜಿಯಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಏನೂ ತೊಂದರೆ ಆಗದಲ್ಲೇ ಇರೋ ಹಾಗೆ ಇವತ್ತಿನ ಮೆಡಿಕಲ್ ಒಂದು ದೊಡ್ಡ ಆವಿಷ್ಕಾರಗಳನ್ನೇನು ನೋಡ್ತೇವೆ, ಅದರ ಹಿನ್ನೆಲೆಯಲ್ಲಿ ಚಿನ್ನಿಕೃಷ್ಣ ಮತ್ತು ಪ್ರಭಾ ಬಹಳ ವಿಶೇಷವಾಗಿ ಯೋಚನೆ ಮಾಡಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹೊರಗಡೆ ಮಾರ್ಕೆಟ್ನಲ್ಲಿ ಯಾವ ಒಂದು ವೆಚ್ಚಕ್ಕೆ ಈ ಟ್ರೀಟ್ಮೆಂಟ್ ಆಗ್ತಾ ಇತ್ತು ಅದನ್ನು ಕನ್ಸಿಡರ್ ಮಾಡಿದ್ರೆ ಕಂಪ್ಯಾರಬಲಿ ಬಹಳಷ್ಟು ರೀಸನಬಲ್ ಆಗಿ ಅವರು ಸೇವೆಗೆ ಮುಂದಾಗಿದ್ದಾರೆ. ನಾನು ಇದನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ. ಇವತ್ತು ನನಗೆ ಐ ಫೆಲ್ಟ್ ಆಸ್ ಇಫ್ ಐ ಆಮ್ ಎಂಟರಿಂಗ್ ಎ ಹೆಲ್ತ್ ಟೆಂಪಲ್ ಇನ್ ಬೆಂಗಳೂರು. ಒಂದು ಆರೋಗ್ಯದ ದೇವಾಲಯಕ್ಕೆ ಬಂದಷ್ಟು ಸಂತೋಷ ಆಯಿತು ನನಗೆ. ಇಬ್ಬರು ಕೂಡ ಬಹಳ ಸಜ್ಜನರು, ಒಳ್ಳೆ ಮನೋಸ್ಥಿತಿಯಲ್ಲಿ ಸೇವೆ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಇದರ ನಡುವೆ ನಾವು ಇವತ್ತಿನ ಚಾಲೆಂಜಿಂಗ್ ವರ್ಲ್ಡ್ ಗೊತ್ತಿದೆ. ಹೆಲ್ತ್ ಅಂಡ್ ಎಜುಕೇಶನ್ ಇವತ್ತು ಕನ್ಸ್ಯೂಮರ್ ಆಕ್ಟ್ ಅಡಿಯಲ್ಲಿ ಬಂದಿದೆ. ಆದರೆ ಇವರು ಆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಗಿಂತಲೂ ಹೆಚ್ಚಾಗಿ ಮಾನವೀಯ ದೃಷ್ಟಿಕೋನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಕಲ್ಪಿಸಿದ್ದಾರೆ. ಅವರು ಅಭಿವೃದ್ಧಿ ಹೊಂದಿದಂತೆ ಅವರ ಸೇವಾ ಗರಿಗಳು ಕೂಡ ಬಿಚ್ಚಿಕೊಡುತ್ತೆ. ಅವರು ಹೆಚ್ಚಿನ ಜನಕ್ಕೆ ಸೇವೆ ಮಾಡತಕ್ಕಂಥ ಅವಕಾಶವನ್ನು ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಒಟ್ಟಾರೆ ಯಂಗರ್ ಜನರೇಷನ್ ಇವತ್ತು ಬಹಳ ದೊಡ್ಡ ಚಾಲೆಂಜಸ್ನ ತೆಗೆದುಕೋಬೇಕಾಗಿದೆ. ಬೆಂಗಳೂರಿನಲ್ಲಿ ಯಾವುದೇ ಹೊಸ ಒಂದು ವೆಂಚರ್ ಅನ್ನು ಕೈಗೆತ್ತಿಕೊಂಡ್ರೆ, ನಾನು ವೈಯಕ್ತಿಕವಾಗಿ ಪ್ರಪಂಚದಲ್ಲಿ ಓಡಾಡಿದವನು ಅದರಿಂದ ಹೇಳ್ತೇನೆ, ಇನ್ ಎನಿ ಆಫ್ ದಿ ಕನ್ಸರ್ನ್, ಇನ್ ಎನಿ ಆಫ್ ದಿ ಫರ್ಮ್ಸ್, ಇಫ್ ಅಟ್ ಆಲ್ ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಇನ್ ಬೆಂಗಳೂರು, ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಹೋದಾಗಷ್ಟೇ ನಾವು ಆ ಕರೆಂಟ್ ಚಾಲೆಂಜಸ್ನ ಯಶಸ್ವಿಯಾಗಿ ಫೇಸ್ ಮಾಡೋದಕ್ಕೆ ಸಾಧ್ಯ. ಬೆಂಗಳೂರಿನಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ. ಈ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋ ಯೋಗ್ಯತೆ ಇದೆ. ಬಹುಶಃ ಅದರಿಂದಲೇ ದೇವರವರು ಪ್ರೇರಣೆ ಮಾಡಿ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಅಂತ ಮೊದಲನೇ ಪದವನ್ನು ವರ್ಲ್ಡ್ ಅಂತ ಹಾಕಿಸ್ಕೊಟ್ಟಿದ್ದಾರೆ ಪರಮಾತ್ಮ. ಇದು ಕೂಡ ಒಂದು ಪರಮಾತ್ಮನ ಇಚ್ಛೆಯಿಂದಲೇ ಆಯಿತು ಅಂತ ನಾವು ಭಾವಿಸಬಹುದು. ಒಟ್ಟಾರೆ ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿ ಜನಸಾಮಾನ್ಯರಿಗೂ ಮುಟ್ಟುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ಕೆ ಅವರು ಈ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ಇವರು ಕೈಗೆತ್ತಿಕೊಂಡ ಈ ಸವಾಲನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಭಗವಾನ್ ಶ್ರೀರಾಮಕೃಷ್ಣರು, ಶಾರದಾ ಮಾತೆಯವರು, ಶ್ರೀಮತ್ ಸ್ವಾಮಿ ವಿವೇಕಾನಂದರು ಮತ್ತು ಅವರ ಮನೆದೇವರಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಹಾಗೂ ಭಾರತ ಮಾತೆಯ ವಿಶೇಷ ಕೃಪೆ ಈ ಕುಟುಂಬದ ಮೇಲಾಗಲಿ. ಇವರ ಮೂಲಕ ನೂರಾರು ಜನಕ್ಕೆ ಪ್ರೇರಣೆಯಾಗಲಿ, ಮಾರ್ಗದರ್ಶನ ಸಿಗಲಿ. ತನ್ಮೂಲಕ ಅವರು ಸಮಾಜದಲ್ಲಿ ಒಂದು ಆದರ್ಶವನ್ನ ಬಿತ್ತುವಂತಹ ಹ್ಯೂಮನ್ ರಿಸೋರ್ಸ್ ಆಗಿ ಮೂಡಿ ಬರಲಿ ಅಂತಕ್ಕಂಥದ್ದನ್ನ
ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಡೆ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಜುಕೇಶನ್ ಈಸ್ ದಿ ಓನ್ಲಿ ಪೆನೇಷಿಯಾ ಫಾರ್ ಹ್ಯೂಮನ್ ಪ್ರಾಬ್ಲಮ್ಸ್ ಅನ್ನುವುದು ಸ್ವಾಮಿ ವಿವೇಕಾನಂದರ ಅಭಿಮತ. ಶಿಕ್ಷಣ ಒಂದೇ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥ ಮಾತು. ಆದ್ದರಿಂದ ಶಿಕ್ಷಣ ಅಂತಂದ್ರೆ ಕೇವಲ ಲಿಟರಸಿ ಪ್ರೋಗ್ರಾಮ್ ಅಲ್ಲ, ಇದು ಕೇವಲ ಬಾರೋಯಿಂಗ್ ಇನ್ಫಾರ್ಮೇಶನ್ ಫ್ರಮ್ ದಿ ಟೆಕ್ಸ್ಟ್ ಅಂಡ್ ಗೂಗಲ್ ಈ ತರಹ ಅಲ್ಲ. ಎಜುಕೇಶನ್ ಅನ್ನೋದು ಇನ್ಫಾರ್ಮೇಶನ್, ನೆಕ್ಸ್ಟ್ ಅದು ನಾಲೆಡ್ಜ್, ಅಲ್ಟಿಮೇಟ್ಲಿ ಅದು ವಿಸ್ಡಮ್. ಆ ನಿಟ್ಟಿನಲ್ಲಿ ಎಜುಕೇಶನ್ ಅನ್ನೋದನ್ನ ಇಂಡಿಯನ್ ಪರ್ಸ್ಪೆಕ್ಟಿವ್ ನಲ್ಲಿ ಪ್ರಜ್ಞಾವಂತಿಕೆ ಅನ್ನೋ ದೃಷ್ಟಿಕೋನದಲ್ಲಿ ನಾವು ಅವಲೋಕಿಸಿದಾಗ ನಾವು ಆನಂದವಾಗಿರ್ತೀವಿ, ನಮ್ಮ ವೃತ್ತಿ ಸಮಾಜಕ್ಕೆ ಆನಂದವನ್ನು ಕೊಡುತ್ತೆ. ಅಮೆರಿಕವನ್ನು ಕಟ್ಟಿದಂತಹ ಪಿತಾಮಹರಲ್ಲಿ ದ ಫೌಂಡಿಂಗ್ ಫಾದರ್ಸ್ ಆಫ್ ಅಮೆರಿಕ ಅಂತ ಕರೀತಾರೆ. ಥಾಮಸ್ ಜೆಫರ್ಸನ್ ಒಂದು ಕಡೆ ಹೇಳ್ತಾರೆ, ಏನು, ಡೆಮಾಕ್ರಸಿ ಇಸ್ ಸಕ್ಸಸ್ಫುಲ್ ಓನ್ಲಿ ಇನ್ ಎ ಕಂಟ್ರಿ ವೇರ್ ಯು ಹ್ಯಾವ್ ಟ್ರೂ ಎಜುಕೇಟೆಡ್ಸ್ ಅಂತ. ಹಾಗಾದ್ರೆ ಎಜುಕೇಶನ್ ಅಂದ್ರೆ ಏನು? ವಿವೇಕಾನಂದ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಎಜುಕೇಶನ್ ಇಸ್ ವಿಸ್ಡಮ್. ಜೆಫರ್ಸನ್ ಹೇಳ್ತಾ ಇದ್ದಾನೆ, ಟ್ರೂಲಿ ಎಜುಕೇಟೆಡ್ ಪೀಪಲ್ ಕ್ಯಾನ್ ಸೇಫ್ ಗಾಡ್, ದೇ ಕ್ಯಾನ್ ಸೇವ್ ದಿ ಎಥಿಕಲ್ ವ್ಯಾಲ್ಯೂಸ್ ಆಫ್ ಡೆಮಾಕ್ರಸಿ. ಆತನೇ ಮುಂದುವರಿಸೋ ಒಂದು ಮಾತು ಹೇಳ್ತಾನೆ, ಮೌಢ್ಯತೆ ಮತ್ತು ಸ್ವಾತಂತ್ರ್ಯ, ಮೌಢ್ಯತೆ ಮತ್ತು ಸ್ವಾತಂತ್ರ್ಯ, ಇಗ್ನೋರೆನ್ಸ್ ಅಂಡ್ ಫ್ರೀಡಮ್ cannot survive together at the same time. It was never in the history and it can never be in the future years also. ಆದ್ದರಿಂದ ನಮ್ಮ ಯಾವುದೇ ತಿಳುವಳಿಕೆ ಅದು ಸ್ವಾತಂತ್ರ್ಯವನ್ನು ಕೊಡುತ್ತೆ, ಆದರೆ ನಮ್ಮ ಸ್ವಾತಂತ್ರ್ಯವನ್ನು ಪೂರ್ತಿ ಎಂಜಾಯ್ ಮಾಡಬೇಕು ಅಂದರೆ ಮೌಢ್ಯತೆ ಇದ್ದರೆ ಪ್ರಯೋಜನ. ಆ ನಿಟ್ಟಿನಲ್ಲಿ ನಾವು ಪ್ರಪಂಚದ ಚಾಲೆಂಜಸ್ ಅಕ್ಸೆಪ್ಟ್ ಮಾಡತಕ್ಕಂಥ ಒಂದು ಮನೋಸ್ಥಿತಿ ಇಟ್ಕೊಳ್ಬೇಕು. ಬುದ್ಧಿ ಮತ್ತು ಹೃದಯದ ಸಂಸ್ಕರಣ ಆಗಬೇಕು. ಜೀನಿಯಸ್ is an amalgamation of intellectual gigantism coupled with humanistic impulse ಅಂತ ಒಂದು ಮಾತಿದೆ. ಪರಮಹಂಸರು ಶ್ರೀರಾಮಕೃಷ್ಣರು ಹೇಳಿದಂತ ಮಾತು, ನಮ್ಮ ಬುದ್ಧಿ ಮತ್ತು ಹೃದಯದ ನಡುವೆ ತಿಕ್ಕಾಟ ಉಂಟಾದರೆ ಹೃದಯದ ಮಾತನ್ನು ಮೊದಲು ಕೇಳಬೇಕು. ಆ ನಿಟ್ಟಿನಲ್ಲಿ ನಾವು ಯಾವುದೇ ಪ್ರೊಫೆಷನ್ ಹೋದಾಗ, ಪ್ರೊಫೆಷನ್ ಇಟ್ಸ್ ನಾಟ್ ಮಿಯರ್ ಬಿಸಿನೆಸ್. ಪ್ರೊಫೆಷನ್ ಈಸ್ ನಾಟ್ ಓನ್ಲಿ ಫಾರ್ ಅವರ್ ಸಸ್ಟೈನೆನ್ಸ್ ಅಂಡ್ ಸರ್ವೈವಲ್, ಇಟ್ ಈಸ್ ಸಮಥಿಂಗ್ ಲೈಕ್ spreading the fragments that we observe from a flower in the external nature also. ಆ ನಿಟ್ಟಿನಲ್ಲಿ ಪ್ರಭಾ ಬಹಳ ಒಳ್ಳೆ ಮಗಳು, ಹೆಣ್ಣು ಮಗಳು, ನನ್ನ ಬಹಳ ಆತ್ಮೀಯ ಮಗಳು, ಅಡಾಪ್ಟೆಡ್ ಡಾಟರ್ ಅನ್ನೋ ತರ ನಾ ಹೇಳ್ತಾ ಇದ್ದೇನೆ. ಅಷ್ಟು ಮಟ್ಟಿಗೆ ಆತ್ಮೀಯತೆ ಇದೆ ನನಗೆ. ಆ ಮಗು ಒಂದು ಒಳ್ಳೆ ರೀತಿಯಲ್ಲಿ ಈ ಚಾಲೆಂಜ್ ಅನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಕಾರ್ಯ ಚೆನ್ನಾಗಾಗ್ಲಿ, ಅವ್ರ ಮೂಲಕ ಸಮಾಜಕ್ಕೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಈ ವರ್ಲ್ಡ್ ಇಂಪ್ಲಾಂಟ್ ಸೆಂಟರ್ ಎಲ್ಲ ರೀತಿಯಲ್ಲೂ ಕೂಡ ಸಮಾಜದ ಹೃದಯವನ್ನು ತಟ್ಟಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಬೋಲೋ ಭಾರತ್ ಮಾತಾ ಕಿ ಜೈ.